ಈ ಪಕ್ಷದಿಂದ ಹೊರಗೆ ಬಂದು ಮತ್ತೊಮ್ಮೆ ಬಿಜೆಪಿ ಕಟ್ಟಬೇಕಾಗಿದೆ, ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. 50 ವರ್ಷ ಅವರು ಎಲೆಕ್ಟೆಡ್ ಪೊಲಿಟಿಕಲ್ ಲೈಫ್ ಇದೆ, ಅಂದರೆ ಸ್ಪರ್ಧೆ ಮಾಡಿ, ಆಮೇಲೆ ಅವರ ಶ್ರಮ ಇರ್ಬೋದು ಅಥವಾ ಅವರ ಒಂದು ಏನು ಕೊಡುಗೆ ಇರ್ಬೋದು ಅಪಾರವಾಗಿದೆ. ಆಮೇಲೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅವ್ರು ಇಷ್ಟೆಲ್ಲ ದುಡಿದ ಮೇಲೆ ಐ ಥಿಂಕ್ ಹಿ ಹ್ಯಾಸ್ ದ ರೈಟ್ ಟು ರೆಫ್ಯೂಸ್ ಆಲ್ಸೋ. ಆಮೇಲೆ ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ, ಬರೇ ಕಲಬುರಗಿ ಜವಾಬ್ದಾರಿ ಇಲ್ಲ ಅವ್ರ ಮೇಲೆ, ಕರ್ನಾಟಕದ ಜವಾಬ್ದಾರಿ ಅಲ್ಲ, ಇಡೀ ದೇಶದ ಜವಾಬ್ದಾರಿ ಇದೆ, ಮತ್ತು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ, ಇಂಡಿಯಾ ಮೈತ್ರಿಕೂಟದ ಜವಾಬ್ದಾರಿ ಇದೆ. ಅವರು ಎಲ್ಲ ಕಡೆ ಹೋಗಬೇಕಾಗುತ್ತೆ. ಆಮೇಲೆ ಹೋದ ಬಾರಿ ಕೂಡ ಅವರು ಚುನಾವಣೆ ನಿಲ್ಲಬೇಕಂತ ಇರಲಿಲ್ಲ. ಹೋದ ಬಾರಿ ನಮ್ಮ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮತ್ತು ಮನಮೋಹನ್ ಸಿಂಗ್ ಸಾಹೇಬರು ಒತ್ತಡ ಮಾಡಿದ್ದಕ್ಕೆ ನಿಂತಿದ್ರು. ಸೊ ಅದರಿಂದ ಬಿ ಜೆ ಪಿಯವರಿಗೆ ಹೇಳಿ ಕೇಳಿ ನಿಲ್ಲುವ ಪರಿಸ್ಥಿತಿ ನಮಗೆ ಬಂದಿಲ್ಲ. ನಮಗೆ ಅಡ್ವೈಸ್ ಮಾಡೋದು ಬಿಟ್ಟು ಅಶೋಕ್ ಅವರು ಸ್ವಲ್ಪ ದಯವಿಟ್ಟು ನಿಮ್ಮ ಪಕ್ಷದಲ್ಲಿ ಏನು ನಡೀತಾ ಇದೆ ಅದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ನಿಮ್ಮ ಅಡ್ವೈಸರ್ ಅನ್ನು ಕೊಡಿ. ಈಶ್ವರಪ್ಪ ಅವರು ಇರ್ಬೋದು, ಸದಾನಂದ ಗೌಡರು ಇರ್ಬೋದು, ಅನಂತಕುಮಾರ್ ಹೆಗಡೆಯರ್ ಇರ್ಬೋದು, ಇವರೆಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಪಕ್ಷ ಒಂದು ಕುಟುಂಬದ ಹಿಡಿತದಲ್ಲಿದೆ, ಶುದ್ಧೀಕರಣ ಮಾಡಬೇಕಾಗಿದೆ, ಈ ಪಕ್ಷದಿಂದ ಹೊರಗೆ ಬಂದು ಮತ್ತೊಮ್ಮೆ ಬಿಜೆಪಿ ಕಟ್ಟಬೇಕಾಗಿದೆ, ಆ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. CT ರವಿ ಅವರು, ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಎಲ್ಲ ಏನು ಹೇಳ್ತಾ ಇದ್ದಾರೆ ಅಂದರೆ, ಮತ್ತು ನಿಮ್ಮ ಪ್ರತಾಪ್ ಸಿಂಹ ಅವರು, ಈ ಪಕ್ಷದಲ್ಲಿ ಯಾರು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತಾರೆ ಅವರಿಗೆ ಕೌಡೆ ಕಾಸು ಕೀಮತ್ತಿಲ್ಲ ಅಂತ ನಿಮ್ಮ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಗೋ ಬ್ಯಾಕ್ ಸುಧಾಕರ್, ಗೋ ಬ್ಯಾಕ್ ಶೋಭಾ, ಇವೆಲ್ಲನೂ ಕೂಡ ನಿಮ್ಮ ಪಕ್ಷದಲ್ಲಿ ನಡೀತಾ ಇರೋದು, ನಮ್ಮ ಪಕ್ಷದಲ್ಲಲ್ಲ. ನಿಮ್ಮ ಮೈತ್ರಿ ಪಾರ್ಟ್ನರ್ ಯಾರಿದ್ದಾರೆ JDS ಅವರು ನಾರಾಜಾಗಿ ಕುಂತಿದ್ದಾರೆ. ಅವರಿಗೆ ಹೆಚ್ಚು ಸೀಟ್ ಬೇಕಾಗಿತ್ತು, ಮೋದಿಯವ್ರು ಬಂದಾಗ ನಮಗೆ ಕರೆಯೋದಿಲ್ಲ, ಮಾಡೋದಿಲ್ಲ. ನಿಮ್ಮ ಸಂಸಾರದಲ್ಲಿ ಬಿರುಕುಟ್ಟಿದೆ, ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಇದನ್ನ ಹೇಗೆ ಪರಿಹರಿಸ್ತೀರಾ ಅದು ಫಸ್ಟು ನಿಮ್ಮ ಪಕ್ಷದವ್ರಿಗೆ ಹೇಳಿ. ನಮ್ಮ ಪಕ್ಷದ ವಿಚಾರದ ಬಗ್ಗೆ ಇರ್ಬೋದು, ಖರ್ಗೆ ಸಾಹೇಬ್ರ ವಿಚಾರದ ಬಗ್ಗೆ ಇರ್ಬೋದು, ಸಿದ್ದರಾಮಯ್ಯನವ್ರ ವಿಚಾರದ ಬಗ್ಗೆ ಇರ್ಬೋದು, DK ಶಿವಕುಮಾರ್ ಅವ್ರ ವಿಚಾರದ ಬಗ್ಗೆ ಇರ್ಬೋದು, ಇದ್ರ ಬಗ್ಗೆ ತಗೊಂಡು ನಿಮ್ಗೇನು ಮಾಡೋದಿದೆ? ಫಸ್ಟು ನಿಮ್ಮ ಸಂಸಾರವನ್ನು ಕಟ್ಟೋದು ಕಲೀರಿ. ಬೇರೆಯವ್ರ ಸಂಸಾರದಲ್ಲಿ ಯಾವಾಗಲೂ ಹುಳಿ ಹಿಂಡದೇ ಆಗಿದೆ ಇವರು BJPಯವರು. ಈಗಲೂ ಕೂಡ ಈ ಚುನಾವಣೆ ಕಾಂಗ್ರೆಸ್ ಹೆಸರು ಹೇಳ್ಕೊಂಡೇ ಮಾಡ್ತಾ ಇರೋದ್ರಿಂದ 10 ವರ್ಷ ಇವ್ರೇನು ಮಾಡಿದ್ದಾರೆ ಅಂತ ಹೇಳೋಕ್ಕೆ ಅವರಿಗೆ ಏನೂ ಇಲ್ಲ. ಈಗ ಹೇಳ್ತಾ ಇರೋದು ಆಯ್ತು ಸರ್, ಎಲೆಕ್ಷನ್ ಕಮಿಷನ್ನು ಯಾರ ಅಂಡರ್ ಇದೆ? ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳ್ತಾರೆ, ಹೌದಾ ಇಲ್ಲ? ಮೋದಿಯವರು ಆ ಕಾನ್ಸ್ಟಿಟ್ಯೂಷನಲ್ ಬಾಡಿಯನ್ನು ಡೈಲ್ಯೂಟ್ ಮಾಡಿ ಇನ್ನು 2 ಮೆಂಬರ್ಸ್ ಮಿನಿಸ್ಟರ್ಸ್ನ ಎಲೆಕ್ಷನ್ ಕಮಿಷನರ್ಸ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಅಸಂವಿಧಾನಿಕವಾಗಿ ತಂದಿಟ್ರು, ಹೌದಾ ಇಲ್ಲ? ಎಲೆಕ್ಷನ್ ಕಮಿಷನ್ ಯಾರ ಕೈಗೊಂಬೆ ಆಗಿದೆ? ITED ಯಾರ ಕೈಗೊಂಬೆ ಆಗಿದೆ? CBI ಯಾರ ಕೈಗೊಂಬೆ ಆಗಿದೆ? ಪದೇ ಪದೇ ಇದು ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಂದ್ರೆ ಸಂಸದರು ಹೇಳಬೇಕು, ಎಲ್ಲ ನಿಮ್ಮ ಕೈನಲ್ಲೇ ಇದೆ, ಮೋದಿ ಕೈಲಿದೆ, ಅಮಿತ್ ಶಾ ಅವ್ರ ಕೈಲಿದೆ. ಅಂದರೆ ಅಮಿತ್ ಶಾ ಅವ್ರು ಏನಾದರೂ ನಿಮ್ಗೆ ಸೋಲ್ಸೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದಾರಾ? ಅಥವಾ ಮೋದಿ ಅವ್ರು ನಿಮ್ಗೆ ಸೋಲ್ಸೋಕ್ಕೆ ಪ್ಲ್ಯಾನ್ ಮಾಡಿದಾರಾ? ನಮ್ಗೆ ಗೊತ್ತಿಲ್ಲ, ನೀವು ಹೇಳ್ಬೇಕು ತಾನೆ. ಪೊಲೀಸರು ಬಳಕೆ ಮಾಡ್ಕೊತಾರೆ ಅಂತ ಸರಿ ಅವರಿಗೆ ನೋಡಿ, ಬಹುಶಃ ಅವ್ರಿಗೆ ನಾನು ಅದಕ್ಕೆ ಹೇಳೋದು, ಇವ್ರು ಸುಮ್ಮನೆ ನೀವು ಬರೇ ನನಗೆ ಪ್ರಶ್ನೆ ಕೇಳ್ತೀರ, ಅವ್ರಿಗೆ ಪ್ರಶ್ನೆ ಕೇಳೋದಿಲ್ಲ. ಯಾರು ಲಾಂಗ್ ಸ್ಟ್ಯಾಂಡಿಂಗ್ ಆಫೀಸರ್ಸ್ ಇದೆ ಅವರು ಎಲೆಕ್ಷನ್ ಕಮಿಷನ್ ಅವ್ರು ಚೇಂಜ್ ಮಾಡಲ್ಲ. ಆಫೀಸರು ಸ್ಥಳೀಯದವ್ರು ಇರ್ತಾರೆ, ಅಂದರೆ ಲೋಕಲ್ ಇರ್ತಾರೆ. ಯಾರು ಆಫೀಸರ್ಸ್ ಮೋರ್ ದೆನ್ 2 years ಇರ್ಬೋದು, 5 years ಇರ್ಬೋದು, ಅವರಿಗೆ ಚೇಂಜ್ ಮಾಡ್ತಾರೆ. ಅದು ಅಷ್ಟೂ ಕಾಮನ್ ಸೆನ್ಸ್ ಇಲ್ವ ಅವರಿಗೆ? ಆಮೇಲೆ ಕಾನೂನು ಸುವ್ಯವಸ್ಥೆ ಯಾಕೆ ಪದೇ ಪದೇ ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಗೊತ್ತಾ ನಿಮಗೆ? ಎಲ್ಲೂ ಕೆಲಸ ಆಗಿಲ್ಲ ಅಲ್ಲ, ಜನ ಮುದ್ಗಿ ಹಾಕ್ತಾ ಇದ್ದಾರೆ ಅವರಿಗೆ. ಅವರು ಮೊನ್ನೆ ಚಿತ್ತಾಪುರ್ನಲ್ಲಿ BJP ಕಾರ್ಯಕರ್ತರೆ ನಮ್ಮ ಚಿಂಚೋಳಿ MP ಗೆ ಇಷ್ಟು ದಿನ ಎಲ್ಲಿದ್ರಿ, ಎಲ್ಲಿ ಹೋಗಿದ್ರಿ ಅಂತ ಅವ್ರ ಕಾರ್ಯಕರ್ತರು ಮುದ್ಗೆ ಹಾಕ್ತಿದ್ಗೆ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ?
ನೀವೇನೂ ಮಾಡಿಲ್ಲ, ನಿಮ್ಮ ಸಾಧನೆ ಶೂನ್ಯ, ನೀವು ಯಾರಿಗೂ ಭೇಟಿಯಾಗಿಲ್ಲ, ಕರೋನಾ ಸಂದರ್ಭದಲ್ಲಿ ತಾವು ಇರಲಿಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ. ಯಾವುದೇ ಕೆಲಸ ಆಗಿಲ್ಲ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾರೆ. ಒಂದು ಬಿಲ್ಡಿಂಗು ನಿಮ್ಮ ನಿಮ್ಮ ಪೀರಿಯಡ್ನೆಲ್ಲ ಮಾಡಿಲ್ಲ, ಒಂದು ನೌಕರಿನೂ ಸೃಷ್ಟಿ ಮಾಡಿಲ್ಲ, ಇರೋ ಯೋಜನೆಗಳೆಲ್ಲ ಕೇಂದ್ರ ಪುರಸ್ಕೃತ ಯೋಜನೆ ಎಲ್ಲ ವಾಪಸ್ ಹೋಗಿದೆ ಅಂತ ನಿಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಮುತ್ತಿಗೆ ನಿಮ್ಮ ಕಾರ್ಯಕರ್ತರು ಹಾಕಿದ್ರೆ ಅದಕ್ಕೆ ಪಾಪ ಎಲೆಕ್ಷನ್ ಕಮಿಷನನ್ನ ಏನು ಮಾಡ್ತಾರೆ, ಅಥವಾ ನಾನನ್ನ ಏನು ಮಾಡ್ಬೋದು? ಅಂದರೆ ಈ ಉಮೇಶ್ ಜಾಧವ್ ಪ್ರಕಾರ ನಾನು ಎಲೆಕ್ಷನ್ ಕಮಿಷನ್ಗಿಂತ ಪವರ್ಫುಲ್ಲ? ಏನು ಪದೇ ಪದೇ ಫ್ರೀ ಆ್ಯಂಡ್ ಫೇರ್ ಎಲ್ಲ ನಿಮ್ಮಿಂದ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆಗಬೇಕಾಗಿದೆ, ನನ್ನಿಂದ ಅಲ್ಲ. ಸೊ ನಿಮ್ದು ಏನೇ ದೂರ ಇದ್ರು ಅಲ್ಲಿ ಕೊಡಿ, ಅಮಿತ್ ಶಾ ಅವ್ರ ಬಲ್ಲೇ ಕೊಡಿ, ಅಮಿತ್ ಶಾ ಅವರೆಲ್ಲ ಸರಿಪಡಿಸ್ತಾರೆ. ಮೋದಿ ಗ್ಯಾರಂಟಿ ಟಿವಿನಲ್ಲಿದೆ, ನಮ್ಮ ಗ್ಯಾರಂಟಿ ಕೈಯಲ್ಲಿದೆ. ಏನು ಸುನಾಮಿ ಇದೆ, ಎಲ್ಲಿದೆ ತೋರಿಸಿ, ಎಲ್ಲಿದೆ? ಇಲ್ಲೇ ನೀವು ನಮ್ಮ ಜಿಲ್ಲೆದವರಲ್ಲ, ಎಲ್ಲಿ ಸುನಾಮಿ ಇದೆ ಹೇಳಿ. ಈಗ BJP ಸಂಸದರೇ ಹೇಳ್ತಾ ಇದ್ದಾರೆ ಫ್ರೀ ಆ್ಯಂಡ್ ಫೇರ್ ನಡಿಬೇಕು ಅಂದರೆ ಗಾಳಿ ಇಲ್ಲ. ಅಂದರೆ ಅವ್ರಿಗೆ ಭಯ ಇದೆ ಅಲ್ಲ, ಅವ್ರು ಆಗಲೇ ಬಿಟ್ಕೊಟ್ಟು ಬಿಟ್ಟಿದ್ದಾರೆ ನಾವು ಸೋಲ್ತಾ ಇದ್ದೀವಿ ಅಂತ. 110% ನಾನೇ ಗೆಲ್ತೀನಿ ಅಂತ ಹೇಳ್ತಾರೆ. 110 ನಾವು ಎಲ್ಲಿ ಎಲ್ಲ ನಾವು ಹರಕೆ ಕುರಿ ಯಾರಿಗ್ರಿ? ಕುಮಾರಸ್ವಾಮಿ ಅವರಿಗೆ ಅವು ಇಬ್ರು ಅವ್ರವ್ರ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಬ್ರು ಕುರುಗಳೇ ಆಗ್ಲತ್ತವ. ಅವ್ರ ನೋಡಿ, ಇದು ಒಪ್ಪಂದ ಏನಿದೆ ಅವರವರ ಅಸ್ತಿತ್ವಕ್ಕೆ. ನೀವು ಹೇಳಿದ್ರಲ್ಲ ಸರ್, ಮೋದಿ ಅವರ ಸುನಾಮಿ ಇದೆ ಅಂದ್ರೆ ಮತ್ತೆ ಏನಕ್ಕೆ ಬೇಕು ಮೈತ್ರಿ ಅವರಿಗೆ? ಮೋದಿ ಅವರ ಸುನಾಮಿ ಇದೆ, BJP ಅವರ ಗಾಳಿ ಇದೆ ಅಂದ್ರೆ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ತಮಿಳ್ನಾಡಿನಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ಆಂಧ್ರದಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ತೆಲಂಗಾಣನಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ಮಹಾರಾಷ್ಟ್ರದಲ್ಲಿ ಯಾಕೆ ಮೈತ್ರಿ ಮಾಡ್ಕೊಂಡ್ರು? ಎಲ್ಲಿದೆ ರೀ ದಕ್ಷಿಣ ಭಾರತದಲ್ಲಿ ಅವ್ರ ಸುನಾಮಿ? ಈಗ ಇವ್ರ ಮೋಸ್ಟ್ ಪವರ್ಫುಲ್ ಪಾರ್ಟಿ ಅಲ್ಲಪ್ಪ, ಯಾಕೆ ಮತ್ತೆ ಮೈತ್ರಿ ಯಾಕೆ ಬೇಕು? ಇವರು ಸ್ವಂತ ಬಲದ ಮೇಲೆ ಗೆಲ್ಲಿ. ಇನ್ನೂ ಕೂಡ ನಮ್ಮ ರಾಜ್ಯದಲ್ಲಿ BJP ಅವರ ಸ್ಥಳೀಯ ಮುಖಂಡರ ನಾಯಕತ್ವ ಒಪ್ತಾ ಇಲ್ಲ. BJP ಅವರು ಇವ್ರು ಬಂದಾಗೆಲ್ಲ ಶ್ಯಾಡೋ CM, ಸೂಪರ್ CM ಅಂತ ಹೇಳ್ಬಿಟ್ಟು ಹೋಗ್ತಾರಲ್ಲ, ನಮ್ಮದ್ರಲ್ಲಿ ಬಹಳ ಸ್ಪಷ್ಟವಾದಂಥ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಿದ್ದೇವೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ, PCC ಅಧ್ಯಕ್ಷರು, ಈ ಜೋಡಿ ಲೀಡರ್ಶಿಪ್ನಲ್ಲಿ ನಾವು ಚುನಾವಣೆಗೆ ಹೋಗ್ತಾ ಇದ್ದೇವೆ. ಮೋದಿ ಸುನಾಮಿ ಅಂತ ನೀವು ಹೇಳ್ತಿರಲ್ಲ, BJPನಲ್ಲಿ ವಿಜೇಂದ್ರ ಅವರ ನಾಯಕತ್ವ ಒಪ್ಪಿದಾರಾ BJP ಅವರು? ಇಲ್ಲ. ಇದು ನಾನು ಹೇಳ್ತಾ ಇಲ್ಲ, BJP ಅವರು ಹೇಳ್ತಾ ಇರೋದು. ಅಶೋಕ್ ಅವ್ರ ನಾಯಕತ್ವಕ್ಕೆ ಒಪ್ಪಿದಾರಾ? ಇಲ್ಲ. ಅರವಿಂದ್ ಬೆಲ್ಲದ ನಾಯಕತ್ವಕ್ಕೆ ಒಪ್ಪಿದಾರಾ? ಇಲ್ಲ. ಎಲ್ಲರೂ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಇನ್ನೂ ಕೂಡ BL ಸಂತೋಷ್ ಅವರು ಮತ್ತೆ BSY ಬಡದಾಟ ಇನ್ನ ನಡೆದಿದೆ. ಅದಕ್ಕೆ ನೀವೇನು ನೋಡ್ತಾ ಇದ್ರಲ್ಲ, ಇದೆಲ್ಲ ಗೋ ಬ್ಯಾಕು, ಕಮ್ ಬ್ಯಾಕು, ಇವೆಲ್ಲ ಅಭಿಯಾನ ನಡೀತಾ ಇರೋದು ಅವ್ರ ಒಳ ಜಾಗದಲ್ಲಿ. ಎಲ್ರಿ ಮೋದಿ ಸುನಾಮಿ ಎಲ್ಲಿದೆ ತೋರಿಸ್ಬಿಡಿ ನನಗೆ. ನಾನು ಹೇಳ್ದಂಗೆ ಮೋದಿ ಅವರ ಗ್ಯಾರಂಟಿ ಟಿವಿನಲ್ಲಿ, ನಮ್ಮ ಗ್ಯಾರಂಟಿ ಕೈಯಲ್ಲಿ. ಜನರು ಆಶೀರ್ವಾದ ಮಾಡ್ತಾರೆ. ಕಾಂಗ್ರೆಸ್ ಪಾರ್ಟಿ ಅದೇ ಮೋದಿ ಅಲ್ಲ, ಇವರೇ ಸಾಕಲ್ಲ, ಅವರೇ ನಿಲ್ಬೇಕಂತೇನಿದೆ? ಅಲ್ಲ, ಸಚಿವರುಗಳು ಯಾರು ನಿಲ್ಲಲಿಲ್ಲ. ಯಾಕೆ ನಿಲ್ಬೇಕು? ಅಂಡ್ ವೈ ಇಸ್ ಮಿಸ್ಟರ್ ವಿಜೇಂದ್ರ ಡಿಸೈಡಿಂಗ್ ಹೂ ಶುಡ್ ಬಿ ಕಾಂಗ್ರೆಸ್ ಕ್ಯಾಂಡಿಡೇಟ್? ಅವ್ರಿಗೆ ಪಾಪ ಲೆಟ್ ಹಿಮ್ ಹ್ಯಾಂಡಲ್ ಇಸ್ ಓನ್ ಪಾರ್ಟಿ. ಈಗ ಸಚಿವರು ನಿಲ್ಬೇಕಂತ ಏನಿದೆ ಹೇಳಿ? ಏನಾದರೂ ಇದೆಯಾ? ಎಷ್ಟು ಜನ ಮೊದಲನೇದವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಎಷ್ಟು ಜನ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಎಷ್ಟು ಜನ ಯುವತಿಯರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. BJPನಲ್ಲಿ ಇನ್ನೂ ಗೋ ಬ್ಯಾಕ್ ಅಭಿಯಾನ ನಡೆದಿದೆ. ವಿಜೇಂದ್ರ ಅವರೇ, ನಿಮಗೂ ಇವಾಗ ಗೋ ಬ್ಯಾಕ್ ಅಭಿಯಾನ ಸ್ಟಾರ್ಟ್ ಆಗುತ್ತೆ. ಅದು ಆಗೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಬಿಡಿ, BJP ನೋಡ್ಕೊಳ್ಳಿ ಫಸ್ಟು. ನಿಮ್ಮ ನಾಯಕತ್ವದ ಮೇಲೆ ಪ್ರಶ್ನೆ ಎತ್ತಾ ಇದ್ದಾರೆ. ಬೇರೆದು ಬಿಡಿ ಸರ್, ನಿಮ್ಮ ಸ್ವಂತ ಜಿಲ್ಲೆನಲ್ಲೇ ಪೂಜ್ಯ ಅಪ್ಪಾಜಿಯವ್ರ ಜಿಲ್ಲೆನಲ್ಲೇ ಬಂಡಾಯದ ಬಿಸಿ ಮುಟ್ತಾ ಇದೆ. ಅದ್ರ ಬಗ್ಗೆ ನೀವು ಮಾತಾಡಕ್ ತಯಾರಿಲ್ಲ. ಕಾಂಗ್ರೆಸ್ನಲ್ಲಿ ಏನಿದೆ, ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ ಡಿಸೈಡ್ ಮಾಡಕ್ಕೆ ಅವ್ರು ಯಾರು? BJP ಅವರು. ನಾವು ಬೇಕಾದವರಿಗೆ ಅರ್ಹರಿಗೆ ಕೊಡ್ತೀವಿ. ಹೂ ಆರ್ ದೇರ್ ಟು ಡಿಸೈಡ್ ಅವರ್ ಕ್ಯಾಂಡಿಡೇಟ್ಸ್. ಇಲ್ಲ, ಕ್ಯಾಂಡಿಡೇಟ್ ಸಿಗ್ಲಾರ ಸಲುವಾಗಿ ಸಚಿವರ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ. ಕ್ಯಾಂಡಿಡೇಟ್ಗಳು ಬರ್ತಾ ಇದೆ ಕಾಂಗ್ರೆಸ್ ಅಂತ. ಈ ಕ್ಯಾಂಡಿಡೇಟ್ಗಳು ಇದಾರಂತ ತಾನೇ ಕೊಟ್ಟಿರೋದು ಬೇರೆಯವರಿಗೆ, ಹೊಸ ಮುಖಗಳಿಗೆ. ನಾವು ಮುಂದಿನ 20 ವರ್ಷ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಅವ್ರಿಗೆ ಪಾಪ ಇನ್ನ ನೆಕ್ಸ್ಟ್ 20 ದಿನ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಈಗ ನೋಡ್ತಾ ಇದ್ರಲ್ಲ ಹೆಂಗೆ ಇದೀರಾ, ಕರೋನಾ ಕಳ್ಳ ಅಂತ ಹೇಳ್ತಾ ಇರೋದು ಯಾರು? ಕಾಂಗ್ರೆಸ್ನವರ? BJP ಅವ್ರ ತಾನೇ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇರೋದು. ಗೋ ಬ್ಯಾಕ್. ಈಗ ಇವರು ಇಷ್ಟು ಕಾನ್ಫಿಡೆಂಟ್ ಇದ್ರೆ ಮತ್ತೆ ಶೋಭಾ ಕರಂದ್ಲಾಜೆ ಅವ್ರ ಮಿನಿಸ್ಟರ್ ಅಲ್ರಿ?
NDA ಇದರಲ್ಲಿ ನಿಮ್ಮ ಮೋದಿ ಸರ್ಕಾರದಲ್ಲಿ ಅವ್ರು ಯಾಕೆ ಕಾನ್ಸ್ಟಿಟ್ಯೂನ್ಸಿ ಚೇಂಜ್ ಮಾಡಿದ್ರು? ಉಡುಪಿ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದರು? ಅನಂತಕುಮಾರ್ ಹೆಗಡೆ ಅವರು ಮಿನಿಸ್ಟರ್ ಇದ್ರಲ್ಲ, ಫಾರ್ಮರ್ ಮಿನಿಸ್ಟರು, MP, ಪವರ್ಫುಲ್ ಹಿಂದುತ್ವ ಫೇಸ್, ಅವ್ರಿಗೆ ಯಾಕೆ ಕೈ ಬಿಟ್ರಿ? ಅಲ್ಲಿ ಫಸ್ಟು ದಯವಿಟ್ಟು ಅಲ್ಲಿ ನೋಡ್ಕೊ. BJP ಅವರಿಗೆ ನಾನು ಸಲಹೆ, ಫಸ್ಟು ನಿಮ್ಮ ಮನೆ ಬೆಂಕಿನ ಆರಿಸಿ. ನಮ್ಮ ಮನೆಯಲ್ಲಿ ದೀಪ ಬೆಳಗ್ತಾ ಇದೆ, ಅದರಿಂದ ಇಡೀ ಕರ್ನಾಟಕ ಪ್ರಕಾಶಿತ ಆಗುತ್ತೆ. ಆಫೀಸರ್ಸ್ ಬಂದು ನಿಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ, ಈ ಸರಿನೂ ಬೋಗಸ್ ವೋಟಿಂಗ್ ಆಗುತ್ತೆ ಅನ್ನೋಂಥದ್ದು. ಮತ್ತೆ ಲಾಸ್ಟ್ ಟೈಮ್ ಯಾಕಾಗಿಲ್ಲ? ಮಾಡಿಸಿದ್ದಿದ್ರೆ ಅವಾಗೆ ಮಾಡ್ಬೋದಾಗಿಲ್ಲ. ಲಾಸ್ಟ್ ಟೈಮ್ ಆದಂತ ಕೈ ಘಟನೆ ಈಗ ಆಗ್ಬಾರ್ದು ಅನ್ನೋಂಥದ್ದು ಹೇಳಿಕೆ ಅವ್ರು. ಎಲ್ಲಿ ಕೈ ಗಡಿ ಮತ್ತೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಎಲ್ಲಿದೆ? ಅವ್ರು ಹಾಕ್ಬೋದಾಗಿತ್ತಲ್ಲ, ಒಂದು ಎಲೆಕ್ಷನ್ ಪಿಟಿಷನ್ ಹಾಕ್ಬೋದಾಗಿತ್ತಲ್ಲ. ಆಯ್ತು, ಎಲೆಕ್ಷನ್ ಪಿಟಿಷನ್ ಹಾಕಿಲ್ಲ, ಈಗ ಯಾಕೆ ಬರ್ದು ಕೊಟ್ಟಿಲ್ಲ? ಬರ್ಕೊಡಿ. ಸುಮ್ಮನೆ ಕ್ಯಾಮ್ರಾ ನೋಡಿದ ತಕ್ಷಣ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಯು ಆರ್ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಟಾಕ್ ರೆಸ್ಪಾನ್ಸಿಬಲಿ ಆ್ಯಂಡ್ ಟಾಕ್ ಲಾಜಿಕಲಿ. ಸುಮ್ಮನೆ ಬಂದು ಅದು ಆಗಿದೆ, ಬೋಗಸ್ ವೋಟಿಂಗ್ ಆಗಿದೆ, ಇದು ಆಗಿದ್ರೆ ಕೊಡಿ. ನಿಮಗೆ ಅಷ್ಟೇ ಕಾಳಜಿ ಇದ್ರೆ ಚಿಂಚೋಳಿನಲ್ಲೇ ನಿಮ್ಮ ಹಳೆ ಕ್ಷೇತ್ರದಲ್ಲಿ ತೆಗೀರಿ, ನೋಡೋಣ ಎಷ್ಟು ಮಂದಿ ಇದು ವೋಟಿಂಗ್ ಬಾಂಬೆನಲ್ಲಿದೆ, ಎಷ್ಟು ವೋಟಿಂಗ್ ಚಿಂಚೋಳಿನಲ್ಲಿದೆ, ಡಬಲ್ ವೋಟಿಂಗು ತೆಗ್ಸಿ. ನಿಮ್ಗೆ ಗೊತ್ತಲ್ಲ, ನೀವೇ ಅಲ್ಲ ಹೋಗಿ ಬಸ್ಗಳೆಲ್ಲ ಅರೇಂಜ್ ಮಾಡ್ಬಿಟ್ಟು ತರೋದು ವೋಟಿಂಗ್ಗೋಸ್ಕರ. ಬಾಂಬೆಯಿಂದ ಬಸ್ಗಳು ಬರಲ್ವಾ? ಅಲ್ಲಿ ಅವರು ಡಬಲ್ ಬೆನಿಫಿಟ್ ತಗೋತಾ ಇಲ್ವಾ? ತೆಗ್ದು ನೋಡಿ ಯಾರ್ಯಾರ್ದು ವೋಟರ್ ಲಿಸ್ಟ್ ಎಲ್ಲೆಲ್ಲಿದೆ ಅಂತ. ಅವರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಬೋಗಸ್ ವೋಟಿಂಗ್ ಹೇಗೆ ಮಾಡಿಸೋದು, ಎಲ್ಲಿಂದ ಮೊಬಿಲೈಸ್ ಮಾಡಿಸೋದು, ಹೇಗೆ ಮಾಡಿಸೋದು ಎಲ್ಲ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂಡ್ಸೋ ಕೆಲಸ ಇವೆಲ್ಲ. ಚುನಾವಣೆ ಕಾವು ಏರ್ತಿದ್ದಂಗೆ ಇನ್ನು ಪರ್ಸ್ನಲ್ ಅಟ್ಯಾಕ್ಸೇ ಮಾಡ್ತಾರೆ. ಇನ್ನೇನು ಮಾಡೋಕ್ಕೆ ಗೊತ್ತಿದೆ. BJP ಅವರಿಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದು ಬಿಟ್ಟರೆ ಬೇರೆದೇನಾದರೂ ಗೊತ್ತಿದೆಯಾ? ಸಾಧನೆ ಇದೆಯಾ ಮೋದಿ ಅವ್ರದ್ದು? 10 ವರ್ಷದ ಆಯಿತು, 10 ವರ್ಷ ಆದರೂ ಕೂಡ ಇನ್ನೂ ಕೂಡ ಬರೀ ದೇವರ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ, ಧರ್ಮದ ಹೆಸರಲ್ಲೇ ಚುನಾವಣೆ ಮಾಡ್ತಾರೆ ಹೊರತು ಅವರು ಸಾಧನೆ ಮೇಲೆ ಚುನಾವಣೆ ಮಾಡಲ್ಲ.